ತನ್ನ ವಿರುದ್ಧ ಮುಡಾ ಹಗರಣ, ಮುಡಾ ಪ್ರಕರಣ, ಮುಡಾ ಆರೋಪ ಕೇಳಿಬಂದಾಗಲೂ ಕೂಡ ವಿಮುಖ ಆಗದೆ, ಉತ್ಸಾಹವನ್ನ ಕಳೆದುಕೊಳ್ಳದೆ ಕಾಂಗ್ರೆಸ್ನಲ್ಲಿ ಒಂದು ಗಟ್ಟಿ ಬಂಡೆಯಂತೆ ನಿಂತುಕೊಂಡಿದ್ದ ಸಿದ್ದರಾಮಯ್ಯರಿಗೆ ಅವರ ವಿರುದ್ಧ ಅಥವಾ ಅವರ ವಿರುದ್ಧ ಕೇಳಿ ಬಂದಿದ್ದಂಥ ಆರೋಪ ಪುಷ್ಪದಂತೆ ಹಾರಿ ಹೋಗಿದೆ. ಅದರಲ್ಲೂ ಕೂಡ ತನ್ನ ಸ್ಥಾನಕ್ಕೂ ಕೂಡ ಕಂಟಕ ಎದುರಾಗಬಹುದು ಎನ್ನುವಂಥ ಸನ್ನಿವೇಶದಲ್ಲೂ ಕೂಡ ಆ ತರಹದ ಒಂದು ಭಯ ಅಲ್ಲಿಂದ ಅಳಿಸಿ ಈಗ ನಿರ್ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾದರೆ ಸಿಎಂ ಸಿದ್ದರಾಮಯ್ಯ ಈಗ ಮುಟ್ಟಿದ್ದೆಲ್ಲವೂ ಚಿನ್ನ, ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗ್ತಾ ಇದೆ. ತನ್ನ ನಿರ್ಧಾರಗಳಿಗೆ ಹೈಕಮಾಂಡ್ ನಾಯಕರು ತಲೆದೂಗಿಸ್ತಿದ್ದಾರೆ, ಎಲ್ಲದಕ್ಕೂ ಸೈ ಅಂತಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯರಿಗೆ ಶುಕ್ರದಶೆ ಶುರುವಾಯಿತಾ? ಸ್ವಪಕ್ಷದ ವಿರೋಧಿಗಳ ನಟ್ಟ ನಡುವೆಯೂ ಕೂಡ ನಿರ್ಭಯವಾದಂತಹ ಪ್ರಯಾಣ ಸಿದ್ದರಾಮಯ್ಯರದ್ದು. ಮೂಲ ಕಾಂಗ್ರೆಸ್ಸಿಗನಲ್ಲದೇ ಇದ್ದರೂ ಕೂಡ ಕಾಂಗ್ರೆಸ್ನಲ್ಲಿ ಅತ್ಯಂತ ಶಕ್ತಿಯುತ ನಾಯಕನಾಗಿ ಬೆಳೆದು ಬಂದಿದೆ ಹೇಗೆ? ಹಾಗಾದ್ರೆ ಈ ಬಗ್ಗೆ ಒಂದಷ್ಟು ಮಾತನಾಡೋದಕ್ಕೆ ನಾಗರಾಜ್ ಶರ್ಮಾ ವಿಶೇಷ, ಅದರಲ್ಲೂ ಕೂಡ ಖ್ಯಾತ ಜ್ಯೋತಿಷ್ಯರು. ನಾಗರಾಜ್ ಶರ್ಮಾ ಅವರ ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಫ್ರೀಡಮ್ ಟಿಯ ಎಲ್ಲ ಒಂದು ವೀಕ್ಷಕ ಬಾಂಧವರಿಗೆಲ್ಲರೂ ನಮಸ್ಕಾರಗಳು. ತಮಗೂ ಸಹ ನಮಸ್ಕಾರ. ದೇವರು ದಿಂಡ್ರು ಅಂತ ಹೇಳಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಂತಹ ಸಿದ್ದರಾಮಯ್ಯ ಸಾಹೇಬ್ರು ಇತ್ತೀಚೆಗೆ ಒಂದಷ್ಟು ಟೆಂಪಲ್ ರನ್ ಕೂಡ ಜಾಸ್ತಿ ಆಗಿದೆ. ಸೊ ಈಗ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನ್ನೋ ತರ ಭಾಸವಾಗ್ತಾ ಇದೆ ಸರ್. ಇದಕ್ಕೇನು ಕಾರಣ? ಅವರ ಬಗ್ಗೆ ಏನಾದರೂ ಜ್ಯೋತಿಷ್ಯವನ್ನು ಹೇಳೋದಾದ್ರೆ ಸರ್. ಈಗ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಅವರ ಜನ್ಮ ಜಾತಕ ಪ್ರಕಾರವಾಗಿ ಕುಂಭ ರಾಶಿಯಲ್ಲಿ ಜನನಾಗಿದ್ದು. ಕುಂಭ ಅಂದ್ರೂ ಹುಂಬ ಅಂತ ಹೇಳ್ತಾರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ. ಕುಂಭರಿಗೆ ಎಲ್ಲ ಹುಂಬರು ಅಂತ ಹೇಳ್ತಾರೆ. ಅವ್ರು ಯಾವಾಗ ಬೇಕಾದ್ರೂ ಹುಂಬತನ ಮಾಡ್ಬೋದು. ಹುಂಬತನ ಅಂದ್ರೆ ನಮ್ಗೆ ಅರ್ಥ ಆಗತ್ತೆ ಅಂತ ತಿಳ್ಕೊಂತೀನಿ. ಎಲ್ಲದಕ್ಕೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ತಾವು ನಡೆಸ್ಕೊಂಡು ಹೋಗುವಂತ ರೀತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ಹೊಂದಿರತಕ್ಕಂಥ ವ್ಯಕ್ತಿ ಈ ಕುಂಭರಾಶಿಯವರಾಗಿರ್ತಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ಕೂಡ ಹೌದು. ಯಾಕಂದ್ರೆ ಇವರ ಒಂದು ಜನ್ಮ ಜಾತಕ ಪ್ರಕಾರವಾಗಿ ಡೇಟ್ ನಮಗೆ ಸಿಕ್ಕಿರುವಂತ ಪ್ರಕಾರವಾಗಿ 3/8/1947 ಜನನಾಗಿದ್ದವರು. ಲಗ್ನ ಆಗಿರ್ತಕ್ಕಂಥದ್ದು ಕುಜ ಲಗ್ನದಲ್ಲಿ ಅಥವಾ ವೃಶ್ಚಿಕ ಲಗ್ನದಲ್ಲಿ ಆಗಿದ್ದಾರೆ. ಮತ್ತೆ ಕುಂಭರಾಶಿಯಲ್ಲಿ ಜನನಾಗಿದ್ದಕ್ಕೋಸ್ಕರವಾಗಿ ಈಗ ಪ್ರಸ್ತುತ ನಡೀತಾ ಇರತಕ್ಕಂಥ ಸಂದರ್ಭ ಅಂದ್ರೆ ಈಗ ಅಷ್ಟಮದಲ್ಲಿ ಗುರು ಆಗಿದ್ದಕ್ಕೋಸ್ಕರ, 8ನೇ ಮನೆ ಗುರು ಆಗಿದ್ದಕ್ಕೋಸ್ಕರವಾಗಿ, ಅದಾದ ನಂತರ 9ನೇ ಮನೆಯಲ್ಲಿ ಇರ್ತಕ್ಕಂಥ ಒಂದು ಭಾಗ್ಯಸ್ಥಾನದಲ್ಲಿ ಇರ್ತಕ್ಕಂಥ ಬುಧನ ಸಂಬಂಧ, ಮತ್ತು ಕರ್ಮಸ್ಥಾನದಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಕರ್ಮಸ್ಥಾನ ಅಂತ ಹೇಳ್ತಾರೆ, 10ರ ಮನೆಯನ್ನ ಕರ್ಮಸ್ಥಾನ ಅಂತ ಹೇಳಿದ್ರೆ ಕರ್ಮಸ್ಥಾನದಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಒಂದು. ಅದಾದ ನಂತರ ಸಪ್ತಮದಲ್ಲಿ 7ನೇ ಮನೆಯಲ್ಲಿ ಇರ್ತಕ್ಕಂಥ ಶುಕ್ರನ ಒಂದು ಪ್ರಭಾವ. ಎಲ್ಲ ಒಟ್ಟು ಟೋಟಲ್ ಅಂತ ತೆಗೆದುಕೊಂಡು ಹೋದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ಕೆಲಸದಲ್ಲಿ ಎಲ್ಲದೂ ಕೂಡ ವಿಶೇಷವಾಗಿ ಏನೋ ಒಂದು ರೀತಿಯಲ್ಲಿ ತಂದೆ ಆದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆಗತ್ತೆ. ಒಂದು ರೀಸನ್. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅವರ ಜನ್ಮ ಕಾಲದಲ್ಲಿ ಈಗ ಕುಂಭರಾಶಿಯಲ್ಲಿ ರಾಹು ಭಗವಂತ ಕೂತ್ಕೊಂಡಿದ್ದಾರೆ. ರಾಹು ಕೂತ್ಕೊಂಡಿದ್ದ ಅಂದ್ರೆ ಒಂಥರ ರಾಹು ಬಡ್ದಿದೆ ಅಂತ ಹೇಳ್ತಾರಲ್ವಾ. ಈಗ ಹೆಚ್ಚಾಗಿ ಏನೋ ಒಂದು ರೀತಿಯಲ್ಲಿ ವಿಶೇಷವಾಗಿ ಅವ್ರದ್ದು ತಂದೆ ಆದಂತ ರೀತಿಯಲ್ಲಿ ನೆಡ್ಸ್ಕೊಂಡು ಹೋಗ್ತಾರೆ ಅಂದ್ರೆ ರಾಹು ಇರ್ತಾನೆ. ರಾಹು ಇದ್ದಾಗ ಮಾತ್ರ ಆಗತ್ತೆ. ಅದೇ ಕೇತು ಇದ್ರೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಈ ರಾಹು ಇದ್ದಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಎಲ್ಲದೂ ಕೂಡ ಅವರದ್ದೇ ಆದ ರೀತಿಯಲ್ಲಿ ನೆಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಆಗತ್ತೆ. ಇನ್ನು ಇವರಿಗೆ ಈ ರೀತಿಯಾದಂತ ಒಂದು ಫಲ ಆಗಿದೆ. ಕರ್ಮಸ್ಥಾನದಲ್ಲಿ ಕುಜ ಆಗಿದ್ದಕ್ಕೋಸ್ಕರವಾಗಿ ಭೂಮಿ ಸಂಬಂಧವಾಗಿದೆ ಯಾವುದೇ ರೀತಿಯಾದಂತ ತೊಂದರೆಗಳಿದ್ರು ಕೂಡ ಪರಿಹಾರಗಳನ್ನು ಮಾಡ್ಕೊಂಡು ಹೋಗುವಂತದ್ದಾಗತ್ತೆ ಅಂತ ಹೇಳ್ತಕ್ಕಂಥದ್ದು ಜಾತಕ ಹೇಳ್ತದೆ. ಇವರ ಜಾತಕ ಪ್ರಕಾರವಾಗಿ ಇರ್ತಕ್ಕಂಥದ್ದು ಏನಾಗಿದೆ, ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥ ಕುಜ ಮತ್ತೆ ಕೇತುವಿನ ಪ್ರಭಾವ ಶತ್ರುಗಳನ್ನ ಪರಾಜಯ ಮಾಡ್ತಕ್ಕಂಥದ್ದು, ಅವರಿಗೆ ಅಜಾತ ಶತ್ರುವಾಗಿ ಹೋಗ್ತಕ್ಕಂಥದ್ದು. ಯಾರು ಏನು ಮಾಡಕ್ಕಾಗಲ್ಲ. ತಾವೇ ಹೇಳ್ತಾ ಇದ್ರಿ ಇವಾಗ ಹೈಕಮಾಂಡ್ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ. ಇದಕ್ಕೆಲ್ಲದೂ ಕೂಡ ಜಾತಕ ಫಲಗಳು ಅಂತ ಹೇಳ್ತಾರೆ, ಗೋಚಾರ ಫಲ ಅಂತ ಏನು ಹೇಳ್ತಾರೆ, ಅದರ ಆಧಾರದಲ್ಲೇ ಹೇಳ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಈ ಗೋಚಾರ ಫಲದಿಂದಾಗಿ ಅವ್ರಿಗೆಲ್ಲ ರೀತಿಯಲ್ಲಿ ಒಳ್ಳೇದು ಮಾಡ್ತಕ್ಕಂಥದ್ದಾಗತ್ತೆ. ಇನ್ನು ದೇವಾತ್ಮಕವಾಗಿ ದೇವರ ಸಂಬಂಧವಾಗಿ ವಿಶೇಷವಾಗಿ ಹೊರ ಹೋಗ್ತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ರಿ. ಯಾಕೆಂತಂದ್ರೆ ಈ ರಾಹುವಿನ ಒಂದು ಪ್ರಭಾವ, ಅದಾದಲ್ಲಿ ಇರ್ತಕ್ಕಂಥ ಒಂದು ಅಷ್ಟಮದಲ್ಲಿ ಇರ್ತಕ್ಕಂಥ ಗುರುವಿನ ಪ್ರಭಾವ, ಮತ್ತೆ ರವಿ ಪ್ರಭಾವ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಬುಧ ಬಂದ್ಬಿಟ್ಟು ಜನ್ಮ ಕಾಲದಲ್ಲಿ ಅಥವಾ ಈಗ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ 9ನೇ ಮನೆಯಲ್ಲಿ. ಅದಕ್ಕೋಸ್ಕರವಾಗಿ ಸ್ವಲ್ಪ ದೇವರು ದಿಂಡ್ರು, ನಾನೇನೋ ಒಂದು ಮಾಡ್ತಾ ಇದ್ದೀನಿ ಅದಕ್ಕೆ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿವರೆಗೆ ಅವರ ಹೆಂಡತಿ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋರು ದೇವರ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಆದ್ರೆ ಇವಾಗ ಅವರೇ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಜನ್ಮ ಕಾಲದಲ್ಲಿರ್ತಕ್ಕಂಥ ಗೋಚಾರ ಫಲಗಳು ಅಂತ ಹೇಳ್ತಾರೆ. ಈಗ ಕುಂಭರಾಶಿಯವರಿಗೆ ಇರ್ತಕ್ಕಂಥ ಒಂದು ಫಲ ಅಥವಾ ನಾವು ಲಗ್ನದಿಂದ ನಾವು ಹೆಚ್ಚಾಗಿ ಜಾತಕವನ್ನ ಪರಿಶೀಲನೆ ಮಾಡ್ತೀವಿ. ರಾಶಿ ಯಾವುದೇ ಆಗ್ಬೋದು, ಲಗ್ನದಿಂದ ನಾವು ಹೆಚ್ಚಾಗಿ ನಾವು ಜಾತಕವನ್ನ ಪರಿಶೀಲನೆ ಮಾಡ್ತೀವಿ. ಅದಕ್ಕೋಸ್ಕರವಾಗಿ
ಖಂಡಿತವಾಗಿ ಅವರಿಗೆ ಯಾವುದೋ ರೀತಿಯಲ್ಲಿ ಚೇಂಜಸ್ ಆಗ್ತಕ್ಕಂಥದ್ದು ಒಳ್ಳೇದಾಗ್ತಕ್ಕಂಥದ್ದು ಇರುತ್ತೆ. ರಾಹು ಭಗವಂತ ಜನ್ಮ ಕಾಲದಲ್ಲಿ ಇರುವವರೆಗೆ ಏನೋ ಒಂದು ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಗುರುಜಿ, ತಾವು ಹೇಳ್ತಾ ಇದ್ರಿ ಕೆಲ ಶತ್ರುಗಳೊಂದಿಗೂ ಕೂಡ ಅಜಾತ ಶತ್ರುವಾಗಿ ಬದಲಾಗಬಹುದು ಸಿದ್ದರಾಮಯ್ಯನವರು ಅಂತ ಹೇಳಿ. ಆದರೆ ಸಿದ್ದರಾಮಯ್ಯರ ರಾಜಕೀಯ ಬದುಕಿನಲ್ಲಿ ಹಿತಶತ್ರುಗಳು ಹೆಚ್ಚು, ಹಾಗಾಗಿ ಅದರಿಂದ ಏನಾದ್ರೂ ಕಂಟಕಗಳು ಬರಬಹುದಾ ಮುಂದಕ್ಕೆ ಅಂತ? ಅಂದ್ರೆ ಇದು ರಾಹುವಿನ ಸ್ಥಿತಿ ಇರೋವರಿಗೆ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ರಾಹು ಭಗವಂತ ಎಲ್ಲಿವರೆಗೆ ಇವರು ಜನ್ಮ ಜಾತಕದಲ್ಲಿ ಇರ್ತಕ್ಕಂಥ ಒಂದು ಶುಭ ಸ್ಥಾನವನ್ನು ಹೊಂದಿರ್ತಾನೋ, ಅದು ಜನ್ಮದಲ್ಲಿ ಇರ್ತಾನೋ ಅಲ್ಲಿವರಿಗೆ ಯಾವುದೇ ರೀತಿಯಾದ ತೊಂದರೆಗಳಾಗೋದಿಲ್ಲ. ರಾಹು ಚೇಂಜ್ ಆಗ್ಬೇಕಾದ್ರೆ ಇನ್ನೂ 6 ತಿಂಗಳು ಟೈಮ್ ತಗೊಳ್ತದೆ. ಆ ಟೈಮ್ ಅಂದದಲ್ಲಿ ಮುಂದಿನ ಮನೆಗೆ ಹೋಗ್ತಾನೆ, ಧನಸ್ಥಾನಕ್ಕೆ ಹೋಗ್ತಾನೆ. ಅದಕ್ಕೋಸ್ಕರವಾಗಿ ಅವಾಗೂ ಏನೋ ಒಂದು ರೀತಿಯಲ್ಲಿ ಚೇಂಜಸ್ ಆಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಅವರದ್ದು ಯಾವುದೇ ರೀತಿಯಾದಂತ ಒಂದು ಸಮಸ್ಯೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಆಗುವ ಸಂದರ್ಭಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಿತಶತ್ರುಗಳು ಅಂತ ಹೇಳ್ತೀರಾ ನೀವು. ಆ ಹಿತಶತ್ರುಗಳು ಇದ್ರೆ ಇವರಿಗೆ ಜನ್ಮಕಾಲದಲ್ಲಿ ರಾಹು ಜನ್ಮದಲ್ಲಿ ಅಥವಾ ಜನ್ಮಾಧಿಪತಿ ಆಗಿರ್ತಕ್ಕಂಥ ರಾಹು ಆಗಿದ್ದಾನೆ. ರಾಹು ಆಗಿದ್ದಕ್ಕೋಸ್ಕರವಾಗಿ ರಾಹುವಿನ ಫಲದಿಂದಾಗಿ ಅವರು ಎಲ್ಲಾ ರೀತಿಯಾದ ಕೆಲಸಗಳನ್ನ ಜಯಿಸ್ತಾರೆ ಅಂತ ಹೇಳ್ತದೆ. ಸಾಕು ಸರ್. ಇನ್ನು ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ಕೇತುವಿನ ಒಂದು ಫಲ, ಕರ್ಮಸ್ಥಾನದಲ್ಲಿ ಕೇತು ಆಗಿದ್ದಕ್ಕೋಸ್ಕರವಾಗಿ ಸ್ವಲ್ಪ ಮಟ್ಟಿಗೆ ದಾನ ಧರ್ಮ ಮಾಡ್ಬೇಕು, ಏನೋ ಒಂದು ರೀತಿಯಲ್ಲಿ ಒಳ್ಳೇದ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಒಂದ್ ಸ್ವಲ್ಪ ಮನಸ್ಸು ಬಂದಿರತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ಗುರೂಜಿ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಸಿದ್ದರಾಮಯ್ಯನವರ ಜಾತಕದ ಆಧಾರದಲ್ಲಿ ರಾಜಕೀಯ ಶತ್ರುಗಳಿದ್ರೂ ಕೂಡ ಸಿದ್ದರಾಮಯ್ಯರ ಈಗಿನ ಸ್ಥಿತಿಯಲ್ಲಿ ಆ ಶತ್ರುಗಳು ಕೂಡ ಅಜಾತ ಶತ್ರುವಾಗಿ ಪರಿವರ್ತನೆಯಾಗಬಹುದು. ಸಿದ್ದರಾಮಯ್ಯನವರಿಗೆ ಶುಕ್ರದಶೆ ಶುರುವಾಯಿತು ಎನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.